ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆ ಅವ್ರದ್ದು ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಇದೇ ಒಂದು ಮೊದಲನೇದು ನಂದು ಪುಸ್ತಕ ನಾನು ಓದಿದ್ದು. ಒಂದೊಂದು 10 ಶೀಟನ್ನು ಕಂಪ್ಲೀಟ್ ಮಾಡಿದ್ದೀನಿ ಒಂದೇ ದಿನಕ್ಕೆ. ನಂಗೆ ಗೊತ್ತು ಇದಕ್ಕಿಂತ ಜಾಸ್ತಿನೇ ಓದ್ತಾರೆ, ಬಟ್ ನಾನು ತುಂಬ ಸ್ಲೋ ಓದೋದು. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆ ಅವ್ರದ್ದು. ನಂದು ಏನಿಲ್ಲ, ಜಸ್ಟ್ ಒಂದು ಹಾನೆಸ್ಟ್ ಆಗಿ ನನ್ನ ಒಂದು ಅನಿಸಿಕೆನ ಹೇಳಬೇಕು ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ನಾನು ರೀಸೆಂಟಾಗಿ ಈ ಬುಕ್ನ ಓದಿ ಕಂಪ್ಲೀಟ್ ಮಾಡಿದೆ. ನನಗೆ ಈ ಪುಸ್ತಕದ ಬಗ್ಗೆ ಆಗಿರಲಿ ಅಥವಾ ರವಿ ಬೆಳಗೆರೆ ಅವ್ರದ್ದಾಗಿರಲಿ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ. ಅವರು ಬಟ್ ಕೇಳಿದೆ ಅಷ್ಟೇ, ತುಂಬ ಚೆನ್ನಾಗಿ ಬರೀತಾರೆ ಅಂಡ್ ಅಕ್ಷರ ಮಾಂತ್ರಿಕ ಅಂತ ಹೇಳ್ತಾರೆ ಅಂತ. ಬಟ್ ಅವ್ರದ್ದು ಯಾವುದೇ ಒಂದು ಪುಸ್ತಕನ ನಾನು ಓದಿರಲಿಲ್ಲ. ಇದೇ ಒಂದು ಮೊದಲನೇದು ನಂದು ಪುಸ್ತಕ ನಾನು ಓದಿದ್ದು. ಇದು ಹೆಂಗೆ ಆಯಿತು ಅಂದರೆ, ಅಕಸ್ಮಾತಾಗಿ ನಾನು ಬುಕ್ ಸ್ಟಾಲ್ಗೆ ಹೋದೆ. ರವಿ ಬೆಳಗೆರೆ ಅವರು ಹೇಳಿ ಹೋಗೋ ಕಾರಣ ಕೊಡಿ ಅಂತ ಕೇಳಿದೆ. ಬುಕ್ ತಗೊಂಡೆ, ಬ್ಯಾಗಲ್ಲಿ ಹಾಕೊಂಡೆ ಅಷ್ಟೇ. ಒಂದು 15 ಡೇಸ್ ಆದಮೇಲೆ ತೆಗೆದು ನೋಡಿದ್ದು. ಬಟ್ ಇದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು, ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣ ತುಂಬ ಚೆನ್ನಾಗಿದೆ ಅಂತ. ಅಂದರೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಬುಕ್ ಓದ್ತಾ ಇರೋದು. ನಾನು ಓದ್ತಾ ಇದ್ದೀನಿ, ಆ ಬುಕ್ ಓದ್ತಾ ಇದ್ದೀನಿ, ಈ ಬುಕ್ ಓದ್ತಾ ಇದ್ದೀನಿ ಅಂತ. ಸೊ ಅವಾಗ ನನಗೆ ಸಜೆಸ್ಟ್ ಮಾಡಿದ್ಲು, ತುಂಬ ಚೆನ್ನಾಗಿದೆ ಅಂತೆ ಕಣೆ, ಓದಬೇಕು ಅಂತ. ಸೊ ಅವಾಗ ನನಗೆ ಹೇಳಿದ್ದು ಒಂದು ಆ ಹೆಸರು ಮಾತ್ರ ನನಗೆ ಇತ್ತು ಅಷ್ಟೇ. ಆಮೇಲೆ ನಾನು ಅದ್ರದ್ದು ರಿವ್ಯೂ ಆಗಿರಲಿ ಅಥವಾ ಏನೇ ಒಂದು ಅದ್ರ ಸ್ಟೋರಿ ಆಗಿರಲಿ ಏನೂ ಕೇಳಿರಲಿಲ್ಲ. ಸೊ ಹಂಗಾಗಿ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಊಹೆ ಕೂಡ ಇರಲಿಲ್ಲ. ಸಡನ್ನಾಗಿ ಓದಕ್ಕೆ ಶುರು ಮಾಡಿದೆ. ಹೆಂಗೆ ಓದಿದ್ದೀನಿ ಅಂತಂದರೆ, ಒಂದೊಂದು 10 ಶೀಟನ್ನು ಕಂಪ್ಲೀಟ್ ಮಾಡಿದ್ದೀನಿ ಒಂದೇ ದಿನಕ್ಕೆ. ನಂಗೆ ಗೊತ್ತು ಇದಕ್ಕಿಂತ ಜಾಸ್ತಿನೇ ಓದ್ತಾರೆ, ಬಟ್ ನಾನು ತುಂಬ ಸ್ಲೋ ಓದೋದು. ನನಗೆ ಅಷ್ಟು ಕ್ಯೂರಿಯಾಸಿಟಿ ಬಂದ್ಬಿಡ್ತು, ಲೈಕ್ ಓದಬೇಕು ನಾನು ಅಂತ. ಆಮೇಲೆ ಪ್ರತಿಯೊಂದು ಸಲನೂ ದಾವಣಗೆರೆ ಅಂತ ಬರೋದಾಗಿರ್ಬೋದು, ಯಾಕಂದರೆ ನಾನು ಮೊದಲೇ ದಾವಣಗೆರೆಯವಳಾಗಿರೋದ್ರಿಂದ ದಾವಣಗೆರೆ ಅಂತ ಬರೋದಾಗಿರ್ಬೋದು, ಗುಂಡಿ ಸರ್ಕಲ್, ಆಮೇಲೆ ರಾಮನ್ಕೋ ಸರ್ಕಲ್, ಬಾತಿ ರೋಡ್ ಆ್ಯಂಡ್ ಮೆಡಿಕಲ್ ಕಾಲೇಜ್, ಶಿವಮೊಗ್ಗ ಅಂತ ಪ್ರತಿ ಸತಿ ಕೇಳ್ತಾ ಇರೋದಾಗಿರ್ಬೋದು. ನನಗೆ ಪ್ರತಿಯೊಂದು ಪಾತ್ರಗಳು, ಪ್ರತಿಯೊಂದು ಜಾಗಗಳು ಲೈಕ್ ಕಣ್ಮುಂದೆ ಬಂದು ಹೋಗ್ತಾ ಇರೋದಾಗಿರ್ಬೋದು. ಅದು ಒಂದು ಫೀಲ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಏನಂದರೆ, ನೋಡಿದ್ದೆ ಅಷ್ಟೇ ನಾನು ರೀಲ್ಸಲ್ಲಿ. ಸೊ ಬುಕ್ ಓದ್ತಾ ಅಳ್ತಿರೋದಾಗಿರ್ಬೋದು, ಅದರಲ್ಲಿ ಫುಲ್ಲು ಮಗ್ನರಾಗಿ ಇರೋದು ಅಂತ. ಬಟ್ ನಾನು ನಿಜವಾಗ್ಲೂ ಕೆಲವೊಂದೊಂದು ಕೆಲವೊಂದೊಂದನ್ನ ಓದಿ ಅತ್ಬಿಟ್ಟಿದ್ದೀನಿ. ಅಷ್ಟು ನನಗೆ ಇಷ್ಟ ಆಯಿತು ಇದು ಬುಕ್ಕು. ಎಷ್ಟು ಚೆನ್ನಾಗಿ ಬರ್ದಿದ್ದಾರಲ್ಲ, ಈ ಥರನೂ ಬರಿಬೋದಾ? ಆಮೇಲೆ ಇದ್ರ ಸ್ಟೋರಿನಲ್ಲಿ ಈ ಥರನೂ ಜನ ಇರ್ತಾರಾ? ಅವ್ಳು ಯಾಕೆ ಹಂಗೆ ಮಾಡಿದ್ಲು, ಅವ್ನು ಯಾಕೆ ಹಂಗೆ ಮಾಡ್ದ, ಹಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು ಅಂತ ನನಗೆ ನಾನೇ ಹೇಳ್ಕೊಳ್ಳೋದು. ತುಂಬ ಚೆನ್ನಾಗಿತ್ತು. ಸೊ ನೀವು ಒಂದ್ಸಲ ಓದಿ ಈ ಪುಸ್ತಕನ. ಅಷ್ಟೇ.